What is the distance traveled by the ant in the time interval 10 seconds to 30 seconds? ನಮ್ಮ ಹತ್ರ ಇಲ್ಲಿ ವೆಲೋಸಿಟಿ ಟೈಮ್ ಗ್ರಾಫ್ ಇದೆ ಅಲ್ವಾ? ವೆಲೋಸಿಟಿ is given in terms of centimeter per second, time is given in terms of seconds. 10 seconds to 30 seconds ಅಂತ ಹೇಳಿದ್ರೆ ಈ ಭಾಗ. ಸೊ ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಿರುತ್ತೆ ಅಂತ ಹೇಳಿ ಕಂಡುಹಿಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಡ್ರಾ ಅ ಲೈನ್ ವಿಚ್ ಇಸ್ perpendicular to the x-axis. ಸೊ ಈ ಭಾಗ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ಆಯ್ತಾ? ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಎ ಬಿ ಸಿ ಆ್ಯಂಡ್ ಡಿ. ಇವಾಗ ಇದರ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಬೇಕು ಅಂತ ಎಲ್ಲ ಹೇಳಿದ್ರೆ ವಿ ನೀಡ್ ಟು ನೋ ದ ಕೋಆರ್ಡಿನೇಟ್ಸ್ ಆಫ್ ಡಿ ಆ್ಯಂಡ್ ಸಿ. ಸೊ ನಾವು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರೊಜೆಕ್ಟ್ ಪಾಯಿಂಟ್ ಡಿ ಆನ್ ಟು ದ ವೈ ಆಕ್ಸಿಸ್ ಮತ್ತು ಪಾಯಿಂಟ್ ಸಿ ಆನ್ ಟು ದ ವೈ ಆಕ್ಸಿಸ್ ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕಾಗುತ್ತೆ. ಒಂದು ಪ್ಯಾರಲಲ್ ಲೈನ್ ಈ ಥರ ಎಳಿಬೇಕಾಗುತ್ತೆ. ಪ್ಯಾರಲಲ್ ಟು ವಾಟ್? ಪ್ಯಾರಲಲ್ ಏನಕ್ಕೆ ಪ್ಯಾರಲಲ್ ಆಗಿರಬೇಕು? ಎಕ್ಸ್ ಆಕ್ಸಿಸ್ ಜೊತೆ ಪ್ಯಾರಲಲ್ ಆಗಿರಬೇಕು. ಈ ಲೈನ್ ಈ ವೈ ಆಕ್ಸಿಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ, ಎಲ್ಲಿ ಭೇಟಿ ಆಗುತ್ತೋ ಅದೇ ನಿಮ್ಮ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್. ಡಿ ವ್ಯಾಲ್ಯೂ ಇಲ್ಲಿ ಬಂದು 5 ಅಪ್ರಾಕ್ಸಿಮೇಟ್ಲಿ 3, 5 ಅಲ್ಲ 3, 2, 4 ಮಧ್ಯ ಇದೆ, ಸ್ವಲ್ಪ ಕಮ್ಮಿ ಇದೆ, ಆದರೆ 3 ಅಂತ ತಗೊಳ್ಳೋಣ ಅಪ್ರಾಕ್ಸಿಮೇಷನ್. ಇಲ್ಲಿ ನಮ್ಮ ಪ್ರೊಸೀಜರ್ ಮತ್ತು ಕಾನ್ಸೆಪ್ಟ್ ಮುಖ್ಯ. ಈ ವ್ಯಾಲ್ಯೂಸು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾನು ಏನಿದ್ರೋ ಕಾನ್ಸೆಪ್ಟ್ ನಿಮ್ಗೆ ಹೇಳ್ಕೊಡಕ್ಕೆ ನೋಡ್ತಾ ಇದ್ದೀನಿ ಹೊರತು ಮತ್ತೇನಲ್ಲ. ಸಿ ಕರೆಕ್ಟಾಗಿ 6 ಹತ್ರ ಹೋಗ್ತಾ ಇದೆ, ಹಾಗಾಗಿ 6 ಅಂತಲೇ ತೊಗೊಳೋಣ. ಇದು 3, ಇಲ್ಲಿ 10, ಇಲ್ಲಿ 6, ಇಲ್ಲಿ 30. ಈ ವ್ಯಾಲ್ಯೂಸ್ ನಿಮಗೆ ಪಕ್ಕಾ ಗೊತ್ತಿರಬೇಕು. ಈ ಡಿ ವ್ಯಾಲ್ಯೂ, ದ ಕೋಆರ್ಡಿನೇಟ್ ಆಫ್ ಡಿ ಮತ್ತು ಸಿ, ಇವೆಲ್ಲ ಎ ಬಿ ಸಿ ಡಿ ಈ 4 ಕೋಆರ್ಡಿನೇಟ್ಸ್ ಸರಿ ಗೊತ್ತಿರಬೇಕು. ಕೋಆರ್ಡಿನೇಟ್ಸ್ ತಿಳ್ಕೊಳೋದಕ್ಕೆ ವಿ ಹ್ಯಾವ್ ಟು ಪ್ರೊಜೆಕ್ಟ್ ದ ಪಾಯಿಂಟ್ಸ್ ಆನ್ ಟು ದ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್. ಈ ಪ್ರೊಜೆಕ್ಷನ್ ಮುಖ್ಯ. ಇಲ್ಲಿ ನಾವು ಟ್ರಪೀಸಿಯಂ ಸ್ಟ್ರಕ್ಚರ್ ತಗೊಂಡು ವಿಲ್ ಫೈಂಡ್ ದ ಏರಿಯಾ ಆಫ್ ದ ಇಂಥದ್ದು ಫಿಗರ್. ಸರಿನಾ? ಸೊ ಟ್ರಪೀಸಿಯಂ ಅಂತ ಹೇಳಿದ್ರೆ ಕಾಣುತ್ತೆ. ಟ್ರಪೀಸಿಯಂ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ಇಟ್ಸ್ ಅ ಕ್ವಾಡ್ರಿಲ್ಯಾಟರಲ್. ಇದೊಂದು ಕ್ವಾಡ್ರಿಲ್ಯಾಟರಲ್ ವಿತ್ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ಈ ರೀತಿಯಲ್ಲಿ. ಸೊ ದಿಸ್ ಇಸ್ ಎ ಬಿ ಸಿ ಮತ್ತು ಡಿ. ಸರಿನಾ? ಸೊ ಇದು ನಿಮ್ಮ ಕ್ವಾಡ್ರಿಲ್ಯಾಟರಲ್. ಸ್ವಲ್ಪ ಹೀಗೆ ಬರ್ದೇನೆ ನಿಮ್ಗೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಸೊ ಇದರ ಏರಿಯಾ ಕಂಡುಹಿಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ನೋ ದ ಪ್ಯಾರಲಲ್ ಸೈಡ್ಸ್ ಮತ್ತು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಸೈಡ್ಸ್. ಅದು ಫಾರ್ಮುಲಾದಲ್ಲಿ ಬರುತ್ತೆ, ಅದು ನೋಡ್ಸ್ಕೊಂಡು ಹೋಗ್ತೀನಿ. ಆಯಿತಾ? ಒಂದೇ ನಿಮಿಷ. ಸೊ ಮೊದಲನೇದಾಗಿ ನಾವು ಎ ಬಿ ಲೆಂತ್ ಕಂಡುಹಿಡಿಯೋಣ. ಏನಕ್ಕೆ ಎ ಬಿ ಕಂಡುಹಿಡಬೇಕು ಅಂತ ಹೇಳಿದ್ರೆ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಮತ್ತು ಎ ಡಿ ಅಂತ ಹೇಳಿದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಎ ಬಿ ಅಲ್ವಾ? ಅದು ಬೇಕು. ಇಲ್ಲಿ ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಏನು ಕಂಡುಹಿಡಿತಾ ಇದೀವಿ ಅಂತ ಹೇಳಿ. ದ ಏರಿಯಾ ಆಫ್ ದ ಟ್ರಪೀಸಿಯಮ್ ಇಸ್ ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಇಂಟು ದ ಹೈಟ್. ಸರಿನಾ? ಇದನ್ನು ಬರೆದು ನೋಡಿಸ್ತೀನಿ, ಇದು ಗೊತ್ತಿರಬೇಕು. ನಿಮ್ಮ ಪ್ಯಾರಲಲ್ ಸೈಡ್ಸ್ ನಡುವೆ ಇರುವಂಥ ವ್ಯತ್ಯಾಸ, ಅಂತರ ಅಂತ ಹೇಳಿದ್ರೆ ಹೈಟು ಮತ್ತು ಲೆಂತ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಇವೆಲ್ಲ ಕಂಡುಹಿಡಿಯಬೇಕು. ಸೊ 1, 2, 3 ಈ 3 ಲೆಂತ್ ಕಂಡುಹಿಡಿಯಬೇಕು. ಎ ಬಿ ಕಂಡುಹಿಡಿಯೋದು ಬೈ ಸಬ್ಟ್ರಾಕ್ಟಿಂಗ್ ಬಿ ಎಕ್ಸ್ ಎ ಎಕ್ಸ್ ಹತ್ರ ಇವೆರಡು ನಡುವೆ ಇರೋ ಅಂತರ ವ್ಯತ್ಯಾಸ, ಅದೇ ನಿಮ್ಮ ಲೆಂತ್ ಎ ಬಿ ಅಲ್ವಾ? ಬಿ ಎಕ್ಸ್ ಮೈನಸ್ ಎ ಎಕ್ಸ್. 30 minus 10 ವಿಚ್ ಇಸ್ ಈಕ್ವಲ್ ಟು 20 ಸೆಕೆಂಡ್. ಯೂನಿಟ್ ಇಲ್ಲಿ ಬಂದು ಸೆಕೆಂಡ್. ಅಲ್ಲಿ ಏನು ಯೂನಿಟ್ ಇದೆ ಅದನ್ನು ಬರ್ಕೊಳೋದು ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಬಿ ಸಿ ಅಂತ ಹೇಳಿದ್ರೇನೋ, ಬಿ ಸಿ ಇಸ್ ಪ್ರೊಜೆಕ್ಷನ್ ಆಫ್ ಬಿ ಆನ್ ಟು ವೈ ಆಕ್ಸಿಸ್ ಆ್ಯಂಡ್ ಪ್ರೊಜೆಕ್ಷನ್ ಆಫ್ ಸಿ ಆನ್ ಟು ವೈ ಆಕ್ಸಿಸ್. ಈ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು.
ಸೊ ಸಿ ಆನ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ 6 ಯೂನಿಟ್ಸ್, ಬಿ ಆನ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ 0. ವ್ಯತ್ಯಾಸ ಬಂದು 6, ಯೂನಿಟ್ ಬಂದು ಸೆಂಟಿಮೀಟರ್ ಪರ್ ಸೆಕೆಂಡ್. ಸರಿನಾ? ಅಷ್ಟೇ. ಮತ್ತೆ ಎ ಡಿ ಕಂಡುಹಿಡಿಯೋಣ ಇವಾಗ. ಸೊ ಎ ಡಿ ಇಸ್ ಈಕ್ವಲ್ ಟು ADS difference between D's projection onto Y minus A's projection onto Y. 3 minus 0, that is 3 centimeter per second. ಇವಾಗ area of ABCD is equal to half into sum of parallel sides into the distance between the parallel sides. So which is equal to half into sum of parallel sides ಅಂತ ಹೇಳಿದ್ರೆ ಏನು? The parallel sides are AD and BC. So AD plus BC, distance between them ಅಂತ ಹೇಳಿದ್ರೆ ಈ ಲೆಂತ್, perpendicular length AB. ಸೊ ಒಂದೊಂದಾಗಿ ಲೆಂತ್ ಬರ್ಕೊಳ್ಳೋಣ. ಹಾಫ್ ಇಂಟು ಎ ಡಿ ಅಂತ ಹೇಳಿದ್ರೆ 3, ಬಿ ಸಿ ಅಂತ ಹೇಳಿದ್ರೆ 6, ಇದು ಸೆಂಟಿಮೀಟರ್ ಪರ್ ಸೆಕೆಂಡಲ್ಲಿದೆ ಯೂನಿಟ್ಟು ಇವೆರಡರದ್ದು. ಸೊ ಇದನ್ನೆರಡು ಆ್ಯಡ್ ಮಾಡ್ಬೋದು. ಬಿ ಸಿ ಎಷ್ಟಿದೆ? 20 ಸೆಕೆಂಡ್. ಸೊ ಇಲ್ಲೇನು ಉಳ್ಕೊಳುತ್ತೆ? ಇಲ್ಲಿ ಯೂನಿಟಲ್ಲಿ ಸೆಕೆಂಡ್ ಕಟ್ ಆಗುತ್ತೆ, ಹಾಗಾಗಿ ಸೆಂಟಿಮೀಟರು. ಮತ್ತು 2 1s 2 10s. ಸೊ ದಿಸ್ ಇಸ್ 90 ಸೆಂಟಿಮೀಟರ್. ಇದೇ ನಿಮ್ಮ ಉತ್ತರ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಂಟ್ ಬಿಟ್ವೀನ್ ದ ಇಂಟರ್ವಲ್ of 10 seconds to 30 seconds is 90 centimeter. ಸೊ ಇದೇ ನಿಮ್ಮ ಉತ್ತರ. ಸರಿನಾ? ಇವಾಗ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಮತ್ತೊಂದು, ನೀವು ಬೇಕಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಪಿ ಡಿ ಸಿ ಪ್ಲಸ್ ಏರಿಯಾ ಆಫ್ ಎ ಬಿ ಪಿ ಡಿ ಇವೆರಡು ಕಂಡುಹಿಡಿದು ನೀವು ಕೊನೆ ಉತ್ತರ ಕಂಡುಹಿಡಿಬೋದು. ಆಯಿತಾ? ಎರಡು ಆ್ಯಡ್ ಮಾಡಿ ಕೊನೆ ಉತ್ತರ ಕಂಡುಹಿಡಿಬೋದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕೂಡ ಮಾಡ್ಬೋದು.